ಅಯ್ಯೋ ದೋಂಡಿ ಬಾ, ನಿನ್ನ ಅದೃಷ್ಟ ಇದೆ. ಅಯ್ಯೋ ಮಾಮ ನಿನ್ನ ಕಾಯ್ತಾ ಇದ್ದಾರೆ. ಅಯ್ಯೋ ಅಂದ್ರೆ ದೇವ್ರೆ ಭಕ್ತರಿಗಾಗಿ ಕಾಯ್ತಿದ್ದಾರೆ ನೋಡು. ಹೌದು, ಬರ್ತಾನೆ ಇದ್ದೆ ನಾನು. ತುಂಬಾ ದೂರದಿಂದ ಬರ್ತಾ ಇದ್ನಲ್ವಾ, ಅದಕ್ಕೆ ಸ್ವಲ್ಪ ತಡ ಆಯ್ತು. ಏನ್ರಿ, ಮಾಮ ಬರ್ಬೇಕಾಗಿತ್ತಲ್ವ ಇವತ್ತು? ಮತ್ತೆ ಇನ್ನೂ ಬರ್ಲಿಲ್ಲ? ಬರ್ತೀನಿ ಅಂತ ಹೇಳಿದ್ರು ಅವರು. ಅಥವಾ ಮತ್ತೆ ನೀವು ಅವ್ರ ಜಾಗಕ್ಕೆ ಹೋಗಿ ಬರ್ತೀರಾ ಹೇಗೆ? ನಂಗೂ ಹಾಗೆ ಅನ್ನಿಸ್ತಿದೆ, ಆದ್ರೆ ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ. ನೀವು ಹೇಗೆ ಹೇಳ್ತೀರೋ ಹಾಗೆ. ರೀ, ಮಾಮ ಅವ್ರ ಸೇವಕರು ಬರ್ತಾ ಇದ್ದಾರೆ. ಆದ್ರೆ ಮಾಮ ಅವ್ರು ಕಾಣಿಸ್ತಿಲ್ವಲ್ಲ? ಅಯ್ಯೋ ಹೌದಲ್ವಾ? ಅಯ್ಯೋ ಆದ್ರೆ ಮಾಮ ಎಲ್ಲಿರ್ಬೋದು? ರಾಮ್ 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 ರಾಮ್. ದತ್ತು ಅಣ್ಣ, ನೀವು ಮಾತ್ರ ಬಂದ್ರಿ, ಮಾಮ ಎಲ್ಲಿದ್ದಾರೆ? ಅಯ್ಯೋ, ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ನೋಡಿ. ಅಂದ್ರೆ ಅದು ಮಾಮ ಅವರು ಹಿಂದಿಂದ ಬರ್ತಾ ಇದ್ದಾರೆ. ಏನಾಯ್ತು ಅಣ್ಣ? ಅಂದ್ರೆ ಮಾಮ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದ್ವಿ. ಓ ಅಕ್ಕ, ಮಾಮ ಅವರು ಕುರಿಗಳನ್ನ ನೋಡ್ಕೋತಾ ಇದ್ರು, ಅವರೇ ನಮ್ಮನ್ ಮುಂದೆ ಕಳ್ಸಿರೋದು. ಓ, ಆದ್ರೆ ಮಾಮ ಯಾವಾಗ ಬರ್ತಾರಂತೆ? ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ಆದ್ರೆ ಮಾಮ ಅವರೇ ಹೇಳಿದ್ರು ನಿಮ್ ಮುಂದೆ ಗುರುಜಿ ಮನೆಗೆ ಹೋಗಿ ಅಂತ. ಹಾ, ಆದ್ರೆ ಖಂಡಿತ ಬರ್ತಾರಲ್ವಾ ಮಾಮ? ಏನಿಲ್ಲ, ನೀವ್ ಮಾತ್ರ ಬಂದ್ರಿ, ಅದಕ್ಕೆ ಕೇಳ್ದೆ. ಅಯ್ಯೋ, ಮಾಮ ಅವ್ರು ಬರ್ತಾ ಇದ್ದಾರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿನ್ನೆಯಿಂದ ಯಾಕೋ ತುಂಬಾ ಅನಿಸ್ತಿದೆ. ಅಂದ್ರೆ ಮಾಮ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಂತ. ಏನಾದ್ರೂ ತಪ್ಪಾಯ್ತಾ ನನ್ನಿಂದ? ಅಯ್ಯೋ ಗುರುಜಿ, ಹಾಗೆಲ್ಲ ಏನು. ಹೌದು. ಅಯ್ಯೋ, ಮಾಮ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋತಾರೆ? ಬದಲಾಗಿ ಇದು ನಿಮ್ ಅದೃಷ್ಟ ಅನ್ಕೋಬೇಕು, ಮಾಮ ಅವ್ರು ನಿಮ್ ಮನೆಗ್ ಬರ್ತಿದ್ದಾರೆ ಅಂತ. ಯಾಕೆಂದ್ರೆ ನಾನು ಎಷ್ಟೊಂದ್ ಸರಿ ಮಾಮನ್ನ ಕರೆದಿದ್ದೀನಿ, ಆದ್ರೆ ಅವ್ರು ಯಾವತ್ತೂ ನಮ್ಮ ಮನೆಗ್ ಬಂದೇ ಇಲ್ಲ. ಅದು ನಿಜಾನೇ. ಮಾಮ ಅಂದ್ರೆ ದೇವ್ರು, ಸಾಕ್ಷಾತ್ ಮಹಾದೇವನ ಅವತಾರ. ಸುಜಾತ, ಮಾಮ ಯಾವಾಗ ಬೇಕಾದ್ರೂ ಬರ್ಬೋದು, ನೀನ್ ತಯಾರಿ ಮಾಡು. ನೀವು ಬನ್ನಿ, ಕೂತ್ಕೊಳ್ಳಿ, ನಾನು ನೀರು ಕೊಡ್ತೀನಿ, ಬನ್ನಿ. ನನಗ್ ಗೊತ್ತಿದೆ ಜನರಿಗೆ ನನ್ನ ಮೇಲೆ ಸಾಕಷ್ಟು ಅಪೇಕ್ಷೆ ಇದೆ ಅಂತ. ನಾನು ಅವರ ಆಸೆಗಳನ್ನ ಈಡೇರಿಸಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಪುಣ್ಯ ಮಾಡಿರ್ತಾರೋ ಅವರ ಆಸೆಗಳು ಈಡೇರುತ್ತೆ ಮಾತ್ರ ಖಚಿತ. ಶೆಟ್ಜಿ, ಶೆಟ್ಜಿ ಇದಾರ ಮನೇಲಿ? ಶೇಟ್ಜಿ ಇಲ್ಲಿಲ್ಲ. ಒಳಗಡೆ ಬರ್ಲಾ? ಏನ್ ಕೆಲ್ಸ ಇದೆ ನಿನ್ಗೆ? ಒಂದ್ ವಿಷಯ ಹೇಳ್ಬೇಕಿತ್ತು ಸ್ವಲ್ಪ. ಇಲ್ಲಿ ನೋಡ್ಕಣಪ್ಪ, ನೀನ್ ದುಡ್ಡು ಮಾತ್ರ ಕೇಳ್ಬಾರ್ದು. ಹಾ, ನೆನ್ನೆನೋ ಮೊನ್ನೆನೋ ಬಂದಿದ್ದ ಅಲ್ವಾ ನೀನು? ಮತ್ತೆ ಹೇಡ್ಜಿ ಹೇಳ್ ಕಳ್ಸಿದ್ರಲ್ವಾ ನಿನ್ಗೆ ಈಗ ಸದ್ಯಕ್ಕೆ ಹಣ ಇಲ್ಲ ಅಂತ. ಮತ್ತೆ ಯಾಕೆ ಬಂದಿದ್ಯಾ? ಏನಾಯ್ತು? ಒಂದ್ ವಿಷಯ ಹೇಳ್ಬೇಕಿತ್ತು ನಿಮ್ಗೆ. ಶೇಡ್ಜಿ ಅವ್ರಿಗೆ ಸ್ವಲ್ಪ ತೊಂದ್ರೆ ಇತ್ತಲ್ವಾ, ಅದಕ್ಕೆ ಅವರು ಹಣ ಕೊಡ್ಲಿಲ್ಲ ನಿನ್ಗೆ. ಆದ್ರೆ ನಿನ್ ಕೆಲ್ಸ ಆಯ್ತಾ ಈಗ? ಅಯ್ಯೋ, ಏನು ಅಂತ ಹೇಳಿ ನಿಮ್ಗೆ. ನಾನ್ ನಿಮ್ ಹತ್ರ ಬಂದಾಗ ಆಗ ಬಾಳು ಜೊತೆ ನನ್ ಭೇಟಿ ಆಯ್ತು. ಬಾಳು ಅವರೇ ನನ್ ಕೆಲ್ಸ ಮಾಡಿದ್ರು ನೋಡಿ. ಅಯ್ಯೋ, ಇದೇನ್ ಹೇಳ್ತಿದ್ಯೋ ನೀನು? ಬಾಳು ನಿನಗ್ ಸಹಾಯ ಮಾಡದ್ನಾ? ಹೌದು. ಬಾಳುನೇ ನಿನಗ್ ಹಣ ಕೊಟ್ನಾ? ಹೋಗು ಈಗ, ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ ನೀನು.
ಸುಮ್ಮನೆ ಡಂಗೂರ ಸಾರ್ಬೇಡ, ಇಲ್ಲಾಂದ್ರೆ ಕಣ್ಕಂಡವ್ರು ಬರ್ತಾರೆ ನನ್ನ ಹತ್ರ ಹಣ ಕೇಳೋದಕ್ಕೆ. ಅದು ನಾನು ಹೇಳೋಕ್ಕಾಗಲ್ಲ ಈಗ. ಏನ್ ಕೊಟ್ಟ, ಹೇಗ್ ಕೊಟ್ಟ, ಏನ್ ಮಾಡಿದ್ದ, ಏನ್ ಮಾಡಿಲ್ಲ ಅನ್ನೋದನ್ನ. ಅಯ್ಯೋ, ನಿಮ್ ಮನೇಲಿ ಬಾಳು ಇದ್ದಾನೆ, ನಿಮ್ ಮನೇಲಿ ದೇವ್ರಿದ್ದಾನೆ. ಅವನು ನಾನು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ನಿಮ್ ಹತ್ರ ಹೇಳೋಣ ಅಂತ. ಅದು ನಿಮ್ಮಿಂದಾಗಿ ಅಲ್ವಾ ನನ್ನ ಮತ್ತೆ ಬಾಳು ಭೇಟಿಯಾಗಿದ್ದು, ಅದಕ್ಕೆ ನಿಮಗೆ ನಮಸ್ಕಾರ ಮಾಡೋದಕ್ಕೆ ಬಂದೆ. ಮಾಮ, ಈಗ ಇಲ್ಲಿಂದ ಮುಂದೆ ಕಪ್ಶಿ ಸಿಗುತ್ತೆ. ಹಾ ಹೌದಲ್ವಾ, ಹಾಗಾದ್ರೆ ಇಲ್ಲೇ ಉಳ್ಕೊಳ್ಳೋಣ. ಮಾಮ, ಹಾಗಾದ್ರೆ ಇಲ್ಲೇ ಜಾಗ ಮಾಡೋಣವಾ? ಹಾ ಜಾಗ ಮಾಡೋದಕ್ಕೆ ಶುರು ಮಾಡಿ. ಬಿಡಾರ ಹುಡಿ ಇಲ್ಲಿ. ಮಾಮ, ನಿಮ್ ಯಾವ್ದೋ ಭಕ್ತ ಬರೋದಿದ್ನಲ್ವಾ, ಅವನಿಗೆ ಜಾಗ ಸಿಗುತ್ತೆ ಅಲ್ವಾ? ಅಯ್ಯೋ ಸಿಗತ್ತಲ್ವಾ, ಸಿಗದೆ ಇರೋದಕ್ಕೇನಾಯ್ತು? ಅವನಿಗೆ ದಾರಿ ತೋರ್ಸೋದಕ್ಕೆ ನಾನು ಕೂತಿದ್ದೀನಲ್ವಾ ಇಲ್ಲಿ. ನನಗೂ ಅವನ ಭೇಟಿ ಮಾಡೋ ಆಶಯ ಇದೆ. ಒಂದು ವೇಳೆ ಅವನು ನನ್ನ ನೋಡ್ಲಿಲ್ಲ ಅಂತಾದ್ರೂ ಕೂಡ ನಾನು ಮನಸ್ಸು ಮಾಡಿದ್ರೆ ಭೇಟಿ ಆಗಿಯೇ ಆಗುತ್ತಲ್ಲ. ಸರಿ, ಹಾಗಾದ್ರೆ ಮಾಮ ಬಿಡಾರ ಇಲ್ಲೇ ಉಡಕ್ ಶುರು ಮಾಡ್ತೀವಿ. ಮಾಡಿ ಮಾಡಿ ಹೋಗಿ. ನಡಿ, ನಡಿ, ಬಿಡಾರ ಹುಡಿ. ನಡಿ. ನಡೀರಿ. ಬನ್ನಿ ಬನ್ನಿ. ಮಾಮ, ಈಗ ನಾನು ಕಪ್ಶಿ ತನಕ ಬಂದಿದ್ದೀನಿ. ಈಗ ಮನೆಗೆ ಹೋಗ್ಲಾ ಮಾಮ? ಅಯ್ಯೋ, ಅಷ್ಟೊಂದೇನ್ ಆತರ ನಿನಗೆ? ಹಾ, ಸ್ವಲ್ಪ ಇರೋ. ನನ್ನ ಭಕ್ತ ಇಲ್ಲಿಗೆ ಬರೋನಿದಾನಲ್ವಾ, ಅವನನ್ನ ಭೇಟಿ ಮಾಡ್ಕೊಂಡು ಹೋಗು. ಸರಿ ಮಾಮ, ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ನಿಮ್ಮ ಭಕ್ತ ಅದ್ ಯಾರು ಅಂತ ನಾನು ನೋಡ್ಲೇಬೇಕು. ಮಾಮ, ಬಾ ದೊಂಡಿ, ಬಾ ಬಾ. ಎದ್ದೇಳು ಎದ್ದೇಳು ಎದ್ದೇಳಪ್ಪ, ಎದ್ದೇಳು. ಚಂದು, ದೋಂಡಿ ಬಾಗೆ ಸ್ವಲ್ಪ ನೀರು ತಗೊಂಡ್ ಬಾಪ. ತುಂಬಾ ದೂರದಿಂದ ಬಂದಿದ್ದಾನೆ ಮಾಮನ್ ಭೇಟಿ ಮಾಡೋದಕ್ಕೆ. ಇವನೇನ ನಿಮ್ ಭಕ್ತ ಮಾಮ? ಹೌದಪ್ಪ, ಇವನೇ ನೋಡು ನಮ್ಮ ದೋಂಡಿ ಬಾ. ತಗೋ. ಅಯ್ಯೋ ದೋಂಡಿ ಬಾ, ನಿನ್ನ ಅದೃಷ್ಟ ಇದೆ. ಅಯ್ಯೋ ಮಾಮ ನಿನಗೆ ಕಾಯ್ತಾ ಇದ್ದಾರೆ. ಅಯ್ಯೋ, ಅಂದ್ರೆ ದೇವ್ರೆ ಭಕ್ತರಿಗಾಗಿ ಕಾಯ್ತಿದ್ದಾರೆ ನೋಡು. ಹೌದು, ಬರ್ತಾನೆ ಇದ್ದೆ ನಾನು. ತುಂಬಾ ದೂರದಿಂದ ಬರ್ತಾ ಇದ್ನಲ್ವಾ, ಅದಕ್ಕೆ ಸ್ವಲ್ಪ ತಡ ಆಯ್ತು. ದೋಂಡಿ ಬಾ, ಅದರಿಂದ ಏನು ತಡ ಆಗ್ಲಿಲ್ಲ. ನಿಜ ಏನು ಅಂತ ಹೇಳು, ಅಥವಾ ನಾನು ಹೇಳ? ಅಯ್ಯೋ ದೋಂಡಿ ಬಾ, ಏನಾಗಿದೆ? ಮಾಮ ಏನ್ ಹೇಳ್ತಿದ್ದಾರೆ?
ಅಯ್ಯೋ ಹೇ, ನಿನಗೆ ಮಾಮ ಅವ್ರ ಬಗ್ಗೆ ಗೊತ್ತಿಲ್ಲ. ಮಾಮ ಅವ್ರಿಗೆ ಎಲ್ಲಾನು ತಿಳಿದಿರುತ್ತೆ. ಅಯ್ಯೋ ಹೇಳೋದೊಂಡಿ ಬಾ, ಅಥವಾ ನಾನು ಹೇಳ ನಿಜ ಏನು ಅಂತ. ಬಡತನದಿಂದ ಸತ್ತು ಹೋಗಿದ್ದೀನಿ ಮಾಮ. ನನ್ನ ಕೈಗೆ ಎಲ್ಲೂ ಕೆಲಸ ಕೂಡ ಸಿಗ್ತಾ ಇಲ್ಲ. ಮನೆ ಹೇಗೆ ನಡ್ಸೋದು ಅಂತನೂ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೆ. ಮಾಮ, ಮಾಮ, ಮಾಮ. ಅಯ್ಯೋ ಏನ್ ಹೇಳ್ತಿದ್ಯಾ ದುಂಡಿ ಬಾ? ಹೌದು, ಪ್ರಾಣ ಬಿಡಕ್ ಹೋದಾಗ ಅಷ್ಟ್ರಲ್ಲಿ ಯಾರೋ ನನ್ನ ಕೈ ಹಿಡಿದು ಹಿಂದೆ ಎಳೆದ್ಬಿಟ್ರು. ಹಿಂದೆ ತಿರುಗಿ ನೋಡಿದಾಗ ಮಾಮ ಕಂಡ್ರು. ನಂತರ ಕಣ್ಣು ಮುಚ್ಚಿ ತೆರೆಯೋ ಅಷ್ಟ್ರಲ್ಲೇ ಮಾಮ ಅಲ್ಲಿಂದ ನಾಪತ್ತೆ ಆಗೋದ್ರು. ಅಯ್ಯೋ, ಹಾಗಿದ್ರೆ ಮಾಮ ಅವರೇ ನಿನ್ನನ್ನ ಬದುಕಿಸಿದ್ರು ಅನ್ನೋ. ಹೌದು, ಅದಕ್ಕೆ ನೀವು ನಾಮಸ್ಕರಣೆ ಮಾಡ್ತಾ ನಿಮ್ಮನ್ನ ಹುಡ್ಕೊಂಡು ಬಂದ್ಬಿಟ್ಟೆ. ಮತ್ತೆ ಇಲ್ಲಿವರೆಗೂ ಹೇಗ್ ಬಂದೆ ಅಂತ ಹೇಳು. ಅಂದ್ರೆ ಅವರಿವರಿಂದ ಹಣ ಕೇಳಿ ಜೋಡಿಸ್ಕೊಂಡು ಬಂದಿದ್ಯಾ ನೀನು? 10 ರೂಪಾಯಿ ತಗೊಂಡು ಬಂದಿದ್ಯಾ ಇಲ್ಲಿಗೆ? ಸರಿಯಾಗಿ ಹೇಳ್ದೆ ಅಲ್ವಾ? ಹೌದು, ಅದನ್ನು ಯಾರು ಕೂಡ ಕೊಡ್ತಾ ಇರ್ಲಿಲ್ಲ. ಕೈಕಾಲು ಹಿಡ್ಕೊಂಡು ಹಣ ಜೋಡಿಸ್ತಾ ಇದ್ದೆ. ಈಗ ಅವ್ರ ಹಣ ಹೇಗೆ ವಾಪಸ್ ಕೊಡಬೇಕು ಅನ್ನೋದು ಅದು ಕೂಡ ಗೊತ್ತಾಗ್ತದೆ. ಈಗ ಇಲ್ಲಿಗೆ ಬಂದಿದ್ಯಲ್ವಾ, ಅಂದಮೇಲೆ ತಲೆ ಕೆಡಿಸ್ಕೋಬೇಡ, ಉಳ್ಕೊ ನನ್ನ ಜಾಗದಲ್ಲೇ. ಅಯ್ಯೋ ದೊಂಡಿ ಬಾ, ನಿನ್ನ ಅದೃಷ್ಟ ಅನ್ಕೋ. ಮಾಮ ಅವರು ನಿನ್ಗೋಸ್ಕರ ಇಷ್ಟು ದೂರ ನಡ್ಕೊಂಡು ಬಂದಿದ್ದಾರೆ. ಅಯ್ಯೋ, ಎಷ್ಟೊತ್ತಿಂದ ಕಾಯ್ತಿದ್ದಾರೆ ನಿನ್ಗೋಸ್ಕರ. ಹೇಳ್ತಾ ಇದ್ರು ನನ್ನ ಭಕ್ತ ಬರ್ತಾನೆ ಭೇಟಿ ಮಾಡೋಕೆ, ನನ್ನ ಭಕ್ತ ಬರ್ತಾನೆ ಭೇಟಿ ಮಾಡೋಕೆ ಅಂತ. ಮಾಮ, ಮುಂದೆ ನನ್ನ ಜೀವನ ಹೇಗಿರುತ್ತೆ ಮಾಮ? ಇಲ್ಲಿ ನೋಡು ದೊಂಡಿ ಬಾ, ನನ್ನ ಜಾಗಕ್ಕೆ ಬಂದಿದ್ಯಲ್ವಾ ನೀನು, ಅಂದ್ಮೇಲೆ ಯಾಕೆ ತಲೆ ಕೆಡಿಸ್ಕೋತಾ ಇದೀಯಾ? ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ನೀನು. ಒಳ್ಳೆಯ ಜನರಿಗಾಗಿ ನಾನು ಕಾಯ್ತಾ ಇದ್ದಾಗ ಅಲ್ಲಿ ಕೆಟ್ಟ ಜನರು ಕೂಡ ಅಡ್ಡ ಬರ್ತಾರೆ ಅಲ್ವಾ? ಈ ಹಿಂದೆ ಕೂಡ ಹೀಗೆ ಆಗಿತ್ತು. ಅದು ಯಾವತ್ತಿಗೂ ತಪ್ಪಿದ್ದಲ್ಲ.